40 ವರ್ಷಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಒಂದು ಕಪ್ಪು ಚುಕ್ಕಿಯನ್ನ ಇಟ್ಕೊಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅವರು ಕಳೆದ ಬಾರಿಯೂ ಕೂಡ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹುಬ್ಳೋಟ್ ವಾಚ್ ಆಗಿರ್ಬೋದು, ಇನ್ನುಳಿದಂಥದ್ದು ವಿಚಾರಗಳಾಗಿರ್ಬೋದು, ಅದಾದ ನಂತರ ಲೋಕಾಯುಕ್ತವನ್ನು ಬದಲಾವಣೆ ಮಾಡಿ ACBಯನ್ನು ರೆಡಿ ಮಾಡಿರೋದಾಗಿರ್ಬೋದು, ಅವ್ರ ಮೇಲಿರುವಂಥ ಪ್ರಕರಣಗಳನ್ನು ಅಲ್ಲಿಗೇನೆ ಬಿ ರಿಪೋರ್ಟ್ ಕ್ಲೋಸ್ ಮಾಡಿಕೊಂಡು ಇಂತಹ ಹಲವು ಆರೋಪಗಳಿತ್ತು. ಆದರೆ ಈ ಬಾರಿ ಕಳೆದ 1.5 ತಿಂಗಳಿಂದಲೂ ಕೂಡ ಅನೇಕ ರೀತಿಯಾದಂಥ ರಾಜಕೀಯ ಏಟ್ಗಳನ್ನು, ಕಪ್ಪು ಚುಕ್ಕೆಗಳನ್ನು ತಿಂತಾ ಇದ್ದಾರೆ ಮುಖ್ಯಮಂತ್ರಿಗಳು ಮೂಡಾ ಪ್ರಕರಣದಲ್ಲಿ. ಬಟ್ ಈಗ ಅವ್ರು ಮೊರೆ ಹೋಗ್ತಾ ಇರೋದು ನಾಡದೇವಿ ಚಾಮುಂಡೇಶ್ವರಿಯ ಮೊರೆ. ಯಾವಾಗ ನೋಡಿ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಪ್ರಾಸಿಕ್ಯೂಷನ್ ಫೈಟ್. ನಾಡದೇವಿ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ ಮೈಸೂರಿನವರೇ ಆದ್ರೂ ಕೂಡ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನಕ್ಕೆ ನಿರಂತರವಾಗಿ ಹೋದವರೇನೂ ಅಲ್ಲ. ಚಾಮುಂಡಿ ತಾಯಿ ಅಂತಲ್ಲ, ಬೇರೆ ಯಾವ ದೇವಸ್ಥಾನಗಳಿಗೂ ನಿರಂತರವಾಗಿ ಹೋದವರಲ್ಲ. ಆದ್ರೆ ಈಗ ವಾರ ಘಳಿಗೆ ನೋಡಿಕೊಂಡು ದೇಗುಲಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣ ಅವರ ಎದುರಿಗೆ ಈಗ ಇರುವ ಕಾನೂನಿನ ಸಂಕಷ್ಟ. ಸಿಎಂ ವಿರುದ್ಧ ರಾಜ್ಯಪಾಲರು ಹೊರಡಿಸಿರುವ ಪ್ರಾಸಿಕ್ಯೂಷನ್ ಸರ್ಕಾರದ ಮಟ್ಟದಲ್ಲಿ ತಲ್ಲಣ ಮೂಡಿಸಿದೆ. ಸಿಎಂ ಭವಿಷ್ಯ ಹೈಕೋರ್ಟ್ನಲ್ಲಿದ್ದು ಪ್ರಾಸಿಕ್ಯೂಷನ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿದ್ದು ಅದರಿಂದ ಪಾರಾಗಲು ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಚಾಮುಂಡಿ ತಾಯಿಯ ಮೊರೆ ಹೋಗ್ತಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ಬೆಂಗಳೂರಿನಿಂದ ಹೊರಟು ನೇರವಾಗಿ ಚಾಮುಂಡಿ ತಾಯಿಯ ದರ್ಶನಕ್ಕೆ ಬರಬೇಕಿತ್ತು. ಆದರೆ ನಿನ್ನೆ ಸಂಜೆ ಸಿಎಂ ಕಾರ್ಯಕ್ರಮ ಪಟ್ಟಿ ಬದಲಾಗಿದೆ. ಚಾಮುಂಡಿ ತಾಯಿಯನ್ನು ಮಂಗಳವಾರ ಮತ್ತು ಶುಕ್ರವಾರ ದರ್ಶನ ಮಾಡಿದ್ರೆ ಹೆಚ್ಚು ಶ್ರೇಷ್ಠ ಎಂಬ ನಂಬಿಕೆ ಇದೆ. ಹೀಗಾಗಿ ಕುಟುಂಬಸ್ಥರ ಸಲಹೆಯಂತೆ ಸಿಎಂ ಚಾಮುಂಡಿ ತಾಯಿಯ ದರ್ಶನವನ್ನ ಸೋಮವಾರದ ಬದಲಿಗೆ ಮಂಗಳವಾರ ಮಾಡಲು ನಿರ್ಧರಿಸಿ ಪ್ರವಾಸ ಪಟ್ಟಿ ಬದಲಾಯಿಸಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಪತ್ನಿ ಪಾರ್ವತಮ್ಮ ಮತ್ತು ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಮುಂಡಿ ತಾಯಿಗೆ ನಿರಂತರವಾಗಿ ನಡೆದುಕೊಳ್ತಾರೆ. ತಿಂಗಳಲ್ಲಿ 2-3 ಬಾರಿಯಾದ್ರೂ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯ ಮಾತ್ರ ಈ ರೀತಿಯ ಪ್ರತೀತಿ ಇಟ್ಕೊಂಡಿಲ್ಲ. ಆದ್ರೆ ಮುಡಾ ಸಂಕಷ್ಟ ಎದುರಾದ 15ನೇ ದಿನಕ್ಕೆ ಚಾಮುಂಡಿ ತಾಯಿಯ ದರ್ಶನ ಮಾಡಿದ್ರು. ಈಗ ಮತ್ತೆ ತಾಯಿಯ ದರ್ಶನಕ್ಕೆ ಬರ್ತಾ ಇರೋದು ನೋಡಿದ್ರೆ ಸಿದ್ದರಾಮಯ್ಯಗೂ ದೇವರ ಮೇಲೆ ಭಕ್ತಿ ಹೆಚ್ಚಾದಂತೆ ಕಾಣ್ತಿದೆ. ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತಿನಂತೆ ಸಿದ್ದರಾಮಯ್ಯ ಸಂಕಷ್ಟ ಬಂದಾಗ ದೇವರನ್ನ ಹೆಚ್ಚು ನಂಬುತ್ತಿದ್ದಾರೋ ಅಥವಾ ಚಾಮುಂಡಿ ಬೆಟ್ಟಕ್ಕೆ ನಾಳೆಯ ಭೇಟಿ ಕೇವಲ ಕಾಕತಾಳೀಯವೋ ಎಂಬುದು ಅವರವರ ಭಾವಕ್ಕೆ ಬಿಟ್ಟಿದ್ದು. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.